ಈಗಾಗಲೇ ನಿನ್ನೆಯ ದಿನ ದೆಹಲಿಯಲ್ಲಿ ನಡೆದಂಥ ಕಾವೇರಿ ನೀರಿನ ನಿರ್ವಹಣಾ ಸಮಿತಿ ಏನಿದೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಏನಿದೆ ಅದು ಒಂದು ಕಡೆ ಆ ಆದೇಶ ನಮ್ಮ ನಾಡಿನ ರೈತರಿಗೆ ಅದರ ಜೊತೆಗೆ ನಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಮತ್ತೆ ಮಳೆ ಆಗದೇ ಇದ್ದರೆ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಜನತೆಯ ಪಾಲಿಗೆ ಅದು ಒಂದು ರೀತಿಯ ಮಾರಣ ಹೋಮ ಆಗ್ತಕ್ಕಂಥದ್ದು. ನಮ್ಮ ರೈತರು ಈಗಾಗಲೇ ಬರಗಾಲಕ್ಕೆ ತುತ್ತಾಗಿ ಬೆಳೆದಂಥ ಬೆಳೆಗಳು ನಾಶ ಆಗಿದೆ, ಬಿತ್ತನೆ ಮಾಡಿದಂಥದ್ದು ಪೈರೇ ಹೊಡಿಲಿಲ್ಲ. ಇವತ್ತು ಆ ರೀತಿಯ ಒಂದು ಪರಿಸ್ಥಿತಿ ಇರತಕ್ಕಂಥ ಸನ್ನಿವೇಶದಲ್ಲಿ ಇವತ್ತಿನ ಈ ತೀರ್ಪು ಅವೈಜ್ಞಾನಿಕವಾದಂಥದ್ದು ಮತ್ತು ನಮ್ಮ ನಾಡಿನ ಜನತೆಗೆ ಒಂದು ಮಾರಕವಾದಂಥ ಒಂದು ತೀರ್ಮಾನಗಳಾಗಿದೆ. ಇದರ ವಿರುದ್ಧ ಇವತ್ತು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗ್ತದೆ. ಈಗಾಗಲೇ ಆ ಭಾಗದ ರೈತ ಮುಖಂಡರುಗಳು ಹಲವಾರು ಕನ್ನಡ ಸಂಘ ಸಂಸ್ಥೆಗಳು ಸಹ ಹೋರಾಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ರೀತಿ ನಮ್ಮ ಒಂದು ಪ್ರತಿಭಟನೆ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ತಮಿಳುನಾಡಿನವರು ನಮ್ಮ ಮೇಲೆ ಒತ್ತಡ ಹಾಕಿ ಇವತ್ತು ಏನು ನಮಗೆ ನೀರನ್ನು ಕೊಡಲೇಬೇಕು ಅಂತಕ್ಕಂಥ ಟ್ರಿಬ್ಯುನಲ್ನ ಆದೇಶದ ಮೇರೆಗೆ ಒತ್ತಡಗಳೇನಿದೆ ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಧ್ವನಿ ಎತ್ತದೇ ಇದ್ದರೆ ಅದು ಎಲ್ಲ ಒಂದು ಕಡೆ ನಮ್ಮ ತಪ್ಪುಗಳಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅನ್ನೋದು ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಇಲ್ಲಿ ವಾದಕ್ಕಿಂತ ಹೆಚ್ಚಾಗಿ ಕಳೆದ ಬಾರಿ 3 ಬಾರಿ KRSನ ಡ್ಯಾಮ್ ತುಂಬಿದಂಥದ್ದು, ನಮ್ಮ ಕಾವೇರಿ ಕಣಿವೆ ಭಾಗದಲ್ಲಿ 3 ಬಾರಿ ನಮ್ಮ ಜಲಾಶಯಗಳು ತುಂಬಿದಂಥದ್ದೇನಿದೆ ಆ ಸಂದರ್ಭದಲ್ಲಿ ಆ ಒಂದು ನೀರನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕೆರೆಕಟ್ಟೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಸ್ವಲ್ಪ ಮೊದಲೇ ನಾವು ಪ್ರಿಕಾಷನರಿ ಮೆಜರ್ಸ್ ತಗೊಂಡು ನಮ್ಮ ನೀರಾವರಿಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿ ಕ್ರಮ ವಹಿಸಿದರೆ, ಸರ್ಕಾರ ಕ್ರಮ ವಹಿಸಿದರೆ ಇನ್ನೂ ಕೆರೆಕಟ್ಟೆಗಳಲ್ಲಿ ನೀರನ್ನು ಇಟ್ಕೊಳ್ಳಿಕ್ಕೆ ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದ್ದನ್ನು ಯಾವ ಒಂದು ನೇಚರ್ ನಮಗೆ ಬೆಂಬಲ ಕೊಡ್ತಕ್ಕಂಥ ಸನ್ನಿವೇಶಗಳಲ್ಲಿ ಅದು ಸಮುದ್ರಕ್ಕೆ ನೀರು ಹೋಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಹಾಕೊಳ್ಳದೇ ಇದ್ದರೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಕೆಟ್ಟ ಒಂದು ವಾತಾವರಣ ನಮ್ಮ ರಾಜ್ಯದ ರೈತರ ಬದುಕು ಮತ್ತು ನಮ್ಮ ನಾಡಿನ ನಾಗರಿಕರಿಗೆ ಕುಡಿಯೋ ನೀರನ್ನು ಕೊಡಲಿಕ್ಕೂ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಈಗ ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ವರ್ಷಗಳ ಹಿಂದೆ ನಡೆದಂಥ ಈ ರೀತಿಯ ಒಂದು ಸಂದರ್ಭಗಳಲ್ಲಿ ಆದಂಥ ಘಟನೆಗಳೇನಿದೆ ಅದನ್ನು ಗಮನದಲ್ಲಿಟ್ಕೊಂಡು ನಾವಿವತ್ತು ಕೆಲವು ನಮಗೆ ಹೆಚ್ಚಿನ ಮಳೆ ಆದಂಥ ಸಂದರ್ಭದಲ್ಲಿ ಆ ನೀರು ತಮಿಳುನಾಡಿಗೆ ಹೋಗಿ ಅಲ್ಲಿಂದ ಸಮುದ್ರಕ್ಕೆ ಹೋಗ್ತಕ್ಕಂಥದ್ದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಹಾಕೋಬೇಕಾದಂಥದ್ದು ನಮ್ಮ ಒಂದು ಸರ್ಕಾರಗಳ ಕರ್ತವ್ಯವೇನಿದೆ, ಅದರಲ್ಲಿ ನಾವು ಎಡವಿದ್ದೇವೆ. ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.